ನಾವು ಗಾಡಿ ತುಳಿಯಲಿಕ್ಕೆ ಅಥವಾ ಅದನ್ನು ಗಾರ್ಡನ್ಗೆ ಬಳಸೋದು ಈ ಸಂದರ್ಭದಲ್ಲಿ ಸ್ವಲ್ಪ ತಪ್ಪಾಗುತ್ತೆ. ಹಾಗಾಗಿ ಅದನ್ನು ಈಗ ಸದ್ಯಕ್ಕೆ ನಿಷೇಧ ಮಾಡ್ತಾ ಇದ್ದೀವಿ. ಅದರಿಂದ ಅವರು ಏನು ಕುಡಿಯೋಕ್ಕಲ್ಲದೆ ಬೇರೆ ಏನು ಬಳಕೆ ಮಾಡ್ತಾರೆ ಅಂದರೆ ಗಾರ್ಡನ್ಗಳಿಗೆ ಅಥವಾ ಏನು ಗಾಡಿ ತುಳಿಯಲಿಕ್ಕೆ ಬೇರೆ ಬೇರೆ ಉಪಯೋಗಕ್ಕೆ ಮಾಡ್ತಾ ಇರ್ತಾರೆ, ಯೂಸ್ ಮಾಡ್ತಾರೆ. ಅದನ್ನು ನೀವು ಆದಷ್ಟು ಕಡಿಮೆ ಮಾಡಿಕೊಡಿ, ಅದನ್ನು ಮಾಡಬೇಡಿ ಅಂತ ನಿಷೇಧ ಮಾಡಿ. ಫೈನ್ ಹಾಕಿದ್ರೆ ನಾವು ಕ್ಲಾಸ್ ಪ್ರೊವೋಕ್ ಮಾಡ್ತೀವಿ, ವೆಯ್ಟ್ ಮಾಡಿ ಗೆಲ್ತೀವಿ. ಅಲ್ಲ ಆಗಿದೆ ಅಂತ ಮಾಹಿತಿ ಇಲ್ಲ, ಯಾರು ಮಾಡಿದಾರೆ ಅಂತ ತಿಳ್ಕೊಡಿ. ಸದ್ಯಕ್ಕೆ ನಾವು ನಿಷೇಧ ಮಾಡಿ ಆದೇಶ ಹೊರಡಿಸ್ತೀವಿ. ಓಕೆ. ಸೊ ಅದಾದಮೇಲೆ ಮುಂದಿನ ಕ್ರಮ ತರಬೇಕು. 4 ಝೋನಲ್ಲಿ ಕನಿಷ್ಠ ಒಂದು 313 ಟ್ಯಾಂಕ್ ಹೊಸ ಬೋರ್ವೆಲ್ಗಳಿಗೆ ನಮ್ಮ ತಜ್ಞರನ್ನು ಬಳಕೆ ಮಾಡಿಕೊಂಡು ಗ್ರೌಂಡ್ ವಾಟರ್ ಜಾಲಜಿಸ್ಟ್ಗಳನ್ನು ನಾನು ಡೆಪ್ಯುಟೇಷನ್ಗಳೇ ಪಡೆದುಕೊಂಡಿದ್ದೀನಿ. 4 ಜನ ಜಾಲಜಿಸ್ಟ್ ಒಂದೊಂದು ಝೋನಿಗೆ ಒಬ್ಬರಿಂದ ಬಂದಿದ್ದಾರೆ. ಅವರನ್ನು ಕೂಡ ಬಳಕೆ ಮಾಡಿಕೊಂಡು ಎಲ್ಲಿ ಸ್ಥಳೀಯವಾಗಿ ಇನ್ನೂ ಆಳ ಹೋದರೆ ನೀರು ಸಿಗುತ್ತದೆ, ಅಂಧಜನಕ್ಕೆ ತೊಂದರೆ ಆಗಲ್ಲ ಅಂತ ಕಂಡು ಬಂದರೆ ಅಲ್ಲಿ ಮಾತ್ರ ಹೊಸ ಬೋರ್ವೆಲ್ ಕೊಡಲಿಕ್ಕೆ ಅವಕಾಶ ಕಲ್ಪಿಸ್ತಾ ಇದ್ದೀವಿ. ಅದಲ್ಲದೆ ನಮ್ಮ ಹಳೆಯ ಬೋರ್ವೆಲ್ ಏನು ಕುಸಿತೋಗಿದೆ, 1200 ಬೋರ್ವೆಲ್ ನಮ್ಮದು ಕುಸಿತೋಗಿದೆ, ಅದನ್ನು ರಿಪೇರಿ ಮಾಡೋದಕ್ಕೆ ನಾವು ಕ್ರಮ ಜರುಗಿಸ್ತಾ ಇದ್ದೀವಿ. ಈಗಾಗಲೇ 400ಕ್ಕಿಂತ ಹೆಚ್ಚು ಬೋರ್ವೆಲ್ಗಳನ್ನು ನಾವು ರಿಪೇರಿ ಮಾಡಿದ್ದಾರೆ. ಅದರಲ್ಲಿ 200-250 ಬೋರ್ವೆಲ್ ನಮಗೆ ವಾಪಸ್ಸು ನೀರು ಕೊಡೋದಕ್ಕೆ ಶುರು ಮಾಡಿದೆ. ಹಾಗಾಗಿ ಇದೆಲ್ಲ ಕ್ರಮಗಳಾಗುತ್ತದೆ. ನಾನು ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಇರೋದು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ನಮಗೆ ಸೂಚನೆ ಕೊಟ್ಟಿದ್ದಾರೆ, ಅದರ ಪ್ರಕಾರ ಸರ್ಕಾರ ತಮ್ಮೊಂದಿಗೆ ಬದ್ಧವಾಗಿದೆ. ತಾವು ಸುಳ್ಳು ವದಂತಿಗಳನ್ನು ನಂಬಕ್ಕೆ ಹೋಗಬೇಡಿ. ಹಾಗಾಗಿ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ತಾವು ಇರಬೇಕಾಗುತ್ತೆ. ನಾವು ಖಂಡಿತ ನೀರನ್ನು ಬಳಕೆ ಮಾಡ್ತೀವಿ. ವೆಚ್ಚ ಫ್ರೀಯಾಗಿ ಕೊಡಬೇಕು, ಉಚಿತವಾಗಿ ಕೊಡಬೇಕಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳವರ ಒಂದು ಮಾರ್ಗದರ್ಶನ ಮೇರೆಗೆ 336 ಪ್ರದೇಶಗಳಲ್ಲಿ ನಾವು 1000ರಿಂದ 3000 ಲೀಟ್ರ್ ಟ್ಯಾಂಕ್ ಇರುವಂತಹ ಟ್ಯಾಂಕನ್ನು ರೆಡಿ ಮಾಡಿದ್ದಾರೆ. ಆ ಟ್ಯಾಂಕ್ಗಳಿಂದ ನೀರನ್ನು ನೇರವಾಗಿ ಜನರು ಉಚಿತವಾಗಿ ಪಡೆದುಕೊಳ್ಳೋಕೆ ಅವಕಾಶ ಮಾಡಿದ್ದಾರೆ. ಬೆಳಗ್ಗೆ ಒಂದು ಸರಿ ಸಂಜೆ ಒಂದು ಸರಿ ತುಂಬುವುದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ಏನಾಗುತ್ತೆ, ನೀರು ಜಾಸ್ತಿ ಜನಸಂಖ್ಯೆ ಇದ್ದರೆ ಜಾಸ್ತಿ ಬಳಕೆ ಮಾಡಿದರೆ ಅದನ್ನು ಕಾವೇರಿ ನೀರು ಉಚಿತವಾಗಿ ಸಿಗ್ತದೆ ಅನ್ನೋ ಒಂದು ಭಾವನೆಯಿಂದ ಕೂಡ ಜನ ಜಾಸ್ತಿ ತಗೊಳ್ತಾ ಇದ್ದಾರೆ, ಖಾಲಿ ಆಗ್ಬೋದು. ಆದಷ್ಟು ಅದನ್ನು ತುಂಬುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ, ಆವಾಗ ತುಂಬುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ನೀರು ಕುಡಿಯೋದಕ್ಕೆ, ಜನರಿಗೆ ನೀರು ಕೊಡೋದಕ್ಕೆ ಬೆಂಗಳೂರು ಜಲಮಂಡಳಿ ಬದ್ಧವಾಗಿದೆ. ಅದಲ್ಲದೆ ನಮ್ಮ ಟ್ಯಾಂಕರ್ಗಳನ್ನು 210 ಟ್ಯಾಂಕರ್ಗಳು ನಮ್ಮ ಟ್ಯಾಂಕರ್ ಮಾಲೀಕರುಗಳಿಗೆ ಸಂವಾದನೆ ಮಾಡಿ, ನಾವೇನೋ ಅವರಿಗೆ ಏಕಾಗ್ರವಾಗಿ ತಗೊಳ್ತಾ ಇಲ್ಲ. ಕೆಲವರು ಏನಾಗಿದೆ, ಏಕಾಗ್ರತೆ ತೊಗೊಂಡಿದ್ದಾಗ ನಮಗೆ ಕೇಳ್ತೀವಿ, ಅಲ್ಲಿ ಬಂದಾಗ ಅವ್ರ ಕಡೆಯಿಂದ ಅಲ್ಲಿ ಸಪ್ಲೈ ಚೈನ್ ಇದ್ದರೆ ಬೇರೆ ಬೇರೆ ಕಡೆ ಅವರು ವಸತಿ ಸಂಕೀರ್ಣಕ್ಕೆ ಕೊಡ್ತಾ ಇದ್ದರೆ ಅವರಿಗೆ ನಾವು ಅವರು ಸಪ್ಲೈನ ಕಟ್ ಮಾಡದೆ ನಮಗೆ ಬೇಕಾಗಿರುವಂಥ ನೀರುಗಳನ್ನು ತೊಗೊಳಕ್ಕೆ ಇದ್ದೇವೆ. ಇದಲ್ಲದೆ ಟಾಟಾ AC ಕೇಡಿಗಳು ಕೂಡ ನಾವು ಬಾಡಿಗೆ ತೊಗೊಳ್ತಾ ಇದ್ದೀವಿ. ಈಗ ಟಾಟಾ AC ಮಾಲೀಕರು ಕೂಡ ಒಂದು 2 ಸಿಂಟೆಕ್ಸ್ ಟ್ಯಾಂಕ್ ಹಾಕಿಸ್ಕೊಂಡು ನಮಗೆ ಗಾಡಿ ಬಾಡಿಗೆಗೆ ಕೊಡ್ಬೋದು. ಆ ಥರ ಕೂಡ ನಾವು ತೊಗೊಂಡಿದ್ದೇವೆ, ಅವ್ರಿಗೂ ನಾವು ವಿನಂತಿ ಮಾಡಿಕೊಟ್ಟಿದ್ದೇವೆ. ಇದಲ್ಲದೆ ಟ್ರ್ಯಾಕ್ಟರ್ಗಳಿಗೆ ಕೂಡ ಒಂದು 4000 ಕೆಪಾಸಿಟಿ ಅಂದರೆ 2,000 ಟ್ಯಾಂಕಲ್ಲಿ ಹಾಕ್ಸ್ಕೊಂಡು, ಸಿಂಟೆಕ್ಸ್ ಟ್ಯಾಂಕಲ್ಲಿ ಹಾಕ್ಸ್ಕೊಂಡು ಟ್ರ್ಯಾಕ್ಟರ್ ಮೌಂಟನ್ನು ಕೂಡ ನಾವು ಈಗ ಉಪಯೋಗ ಮಾಡೋಕ್ಕೆ ಈಗ ಡೈರೆಕ್ಷನ್ ಕೊಟ್ಟಿದ್ದೀವಿ ನಾವು. ಸೊ ಅವರು ಕೂಡ ಟ್ಯಾಂಕರ್ಗಳಿಗೆ ನಮಗೆ ಹೆಚ್ಚುವರಿ ಟ್ಯಾಂಕರ್ಗಳಾಗುತ್ತೆ. ಹಾಗಾಗಿ ಅದರಿಂದ ಈಗೇನು ಖಾಸಗಿ ಟ್ಯಾಂಕರ್ಗಳು ಯಾರು ಈಗಾಗಲೇ ಸಪ್ಲೈ ಮಾಡ್ತಾ ಇದ್ದಾರೆ ಜನರಿಗೆ, ಅವ್ರ ಮೇಲೆ ಹೆಚ್ಚಿನ ಒತ್ತಡ ಬರಲ್ಲ. ಅದರ ಬಗ್ಗೆ ರೇಟ್ಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ಣಯಪಡಿಸಿದ್ದಾರೆ. ಅದರ ಬಗ್ಗೆ ಮಾಹಿತಿಗಳು ಕೂಡ ಜಿಲ್ಲಾಧಿಕಾರಿಗಳ ಕಡೆಯಿಂದ ತಾವು ಪಡೆಯಬಹುದಾಗಿದೆ. ಸೊ ಇದು ನಮ್ಮ ಗೌರ್ಮೆಂಟ್ ಟ್ಯಾಂಕರ್ಗಳು ಪಡೆಯೋದಕ್ಕೆ ಸಂಬಂಧಪಟ್ಟಂಥ ರೇಟು. ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಇದೆ, ಅದನ್ನು ಪಟ್ಟಿಯನ್ನು ತೆಗೆದುಕೊಂಡಿದ್ದಾರೆ. ಈಗ ಅವರೆಲ್ಲ ದೊಡ್ಡ ಬಿಲ್ಡಿಂಗ್ಸ್ ಕಟ್ತಾ ಇದ್ದಾರೆ. ಈಗ ಏಕಾಗ್ರವಾಗಿ ಅವ್ರಿಗೆ ಬಿಲ್ಡಿಂಗಿಗೆ ನಾವು ಸ್ಟಾಪ್ ಮಾಡಿದ್ದೀವಿ ಹೇಳಿದ್ರೆ ನಮ್ಮ ಬಿಲ್ಡಿಂಗ್ ಕೆಲಸದಲ್ಲಿ ಕಟ್ಟಡ ಕಾರ್ಮಿಕರಿಗೂ ತೊಂದರೆ ಆಗ್ಬೋದು. ಹಾಗಾಗಿ ಅವರಿಗೆ ನಮ್ಮ ನಿಯಮಗಳ ಅನುಸಾರ ಮರುಬಳಕೆ ನೀರನ್ನು ಬಳಕೆ ಮಾಡಿ ಅಂತ ಈಗ ಒತ್ತಾಯ ಮಾಡ್ತಾ ಇದ್ದೀವಿ. ಅದರಿಂದ ಅವರಿಗೆ ನಮ್ಮ ಕಾರ್ಮಿಕರಿಗೂ ತೊಂದರೆ ಆಗಬಾರ್ದು, ಕಟ್ಟಡ ಕೆಲಸ ತೊಂದರೆ ಆಗಬಾರ್ದು. ಅಂತರ್ಜಲ ನೀರು ಕೂಡ ನಮಗೆ ಮುಖ್ಯ. ಈ ಸಂದರ್ಭದಲ್ಲಿ ಅಂತರ್ಜಲವನ್ನು ಅವ್ರು ಯೂಸ್ ಮಾಡಿದ್ರು ಕೂಡ ಅವ್ರು ಹೇಳ್ಬೋದು, ನಮ್ಮ ಆವರಣದಲ್ಲಿರುವಂಥ ಅಂತರ್ಜಲವನ್ನು ನಾವು ಬಳಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಕೂಡ ಅಂತರ್ಜಲ ನೀರು ಸಾಮೂಹಿಕ ಸುತ್ತಾಗಿದೆ ಈಗ. ಹಾಗಾಗಿ ಆ ಸಂದರ್ಭದಿಂದ ಅದನ್ನು ಅವರು ಸದ್ಬಳಕೆ ಮಾಡಬೇಕಾಗಿರೋದ್ರಿಂದ ಆ ನೀರನ್ನು ಬಳಕೆ ಮಾಡದೆ ನಾವು ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡಿದ್ದಾರೆ. ಟ್ರೀಟೆಡ್ ವಾಟರ್, ಸೆಕೆಂಡ್ ಟ್ರೀಟೆಡ್ ವಾಟರ್ಸ್ ನಮ್ಮಲ್ಲಿ ಇದೆ. ಅದಕ್ಕೆ ಕೂಡ ಒಂದು ಪೋರ್ಟಲ್ ಓಪನ್ ಮಾಡ್ತಾ ಇದ್ದೀವಿ. ಆ ಪೋರ್ಟಲಲ್ಲಿ ನೇರವಾಗಿ ಕಟ್ಟಡ ಮಾಲೀಕರು ಅವ್ರಿಗೆ ನೀರು ಬೇಕಾದರೆ ನಮ್ಮ ಹತ್ರ ರಿಕ್ವೆಸ್ಟ್ ಕೊಡ್ಬೋದು. ನಾವು ಅವರು ಟ್ಯಾಂಕರ್ ತೊಗೊಂಡು ಬಂದರೆ ನಾವು ಕೆಲವೊಂದು ರೇಟ್ ಇದೆ, 10 ರೂಪೀಸ್ ಪರ್ 1000 ಲೀಟರ್ಸ್ ಅಂತ ರೇಟ್ ಫಿಕ್ಸ್ ಮಾಡಿದ್ದೇವೆ. ಆ ರೇಟಲ್ಲಿ ನಾವು ತೊಗೊಂಡು ಹೋಗ್ಬೋದು. ಇಲ್ಲ ನಮ್ಮ ಟ್ಯಾಂಕರೇ ಕೊಡಬೇಕಾದ್ರೆ ನಾವು ಟ್ಯಾಂಕರ್ ನಮ್ಮ ಲಭ್ಯತೆ ನೋಡಿಕೊಂಡು ಅವ್ರಿಗೆ ಬಳಕೆ ಮಾಡೋಕ್ಕೆ ಅವಕಾಶ ಕಲ್ಪಿಸ್ಕೊಡ್ತೀವಿ. ಮರುಬಳಕೆ ನೀರು, ಗ್ರೀನ್ ವಾಟರ್ ಅಂತ ಕರಿತೀವಿ, ಮರುಬಳಕೆ ನೀರು. ಆಕ್ಚುಲಿ ಅದು ಒಳ್ಳೆ ಕ್ವಾಲಿಟಿ ಇದೆ, ಅದು ಗೃಹ ಬಳಕೆಗೂ ಯೂಸ್ ಮಾಡ್ಬೋದು. ಬಟ್ ಈಗ ಸದ್ಯಕ್ಕೆ ಇಂಡಸ್ಟ್ರಿಯಲ್ ಯೂಸಸ್ಗೆ ಮತ್ತು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗೆ ಮತ್ತು ಬೇರೆ ಬೇರೆ ಕುಡಿಯದೇ ಇಲ್ಲದ ಬಳಕೆಗಳಿಗೆ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಎಲ್ಲ ಪಾಯಿಂಟ್ಗಳು ಸಿಗುತ್ತೆ ಸರ್, ಎಲ್ಲ ಪಾಯಿಂಟ್ಗಳು ಸಿಗ್ತೀವಿ. ಮ್ಯಾಪಿಂಗ್ ಮಾಡಿದ್ದೇವೆ.
STPಗಳಿದೆ. ಮತ್ತು ನಾವು ಅಪಾರ್ಟ್ಮೆಂಟ್ ಓನರ್ಸ್ ಅವ್ರ ಜೊತೆಗೆ ಕೂಡ ಒಂದು ಮೀಟಿಂಗ್ ಮಾಡಿದ್ದೇವೆ. ಅವರು ಕೂಡ STP ನೀರನ್ನು ಕೊಡೋಕ್ಕೆ ಅವಕಾಶ ಮುಂದೆ ಬಂದಿದ್ದಾರೆ. ಮತ್ತು ನಮ್ಮ BBMP ಏನು ಗಾರ್ಡನ್ಗಳಿದೆ, ಅದು 1300 ಪಾರ್ಕ್ಗಳಿದೆ. ಆ ಪಾರ್ಕ್ಗಳಲ್ಲಿ ಕೂಡ ನಾವು ಅದನ್ನು ಮರುಬಳಕೆ ನೀರನ್ನು ಬಳಕೆ ಮಾಡಿಕೊಂಡು ಅಂತರ್ಜಲವನ್ನು ರಕ್ಷಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದಷ್ಟು ಅದಕ್ಕೆ ಕ್ರಮ ತಗೊಳ್ತೀವಿ. ಆ್ಯಕ್ಷನ್ ಯಾವಾಗ? ಈಗ ವೆಸ್ಟ್ ಝೋನಲ್ಲಿ ನಾಯಂಡಗಲ್ಲಿ ಕೆರೆ ಉದಾಹರಣೆಗೆ, ಆಮೇಲೆ ಚಿಕ್ಕಬಾಣಾವರ ಕೆರೆ, ಅದರ ಅಲ್ಲಿ ವರ್ತೂರು ಕೆರೆಯಲ್ಲಿ ನೀರು ಕೊರತೆ ಇದೆ. ಅಲ್ಲಿ ನಮ್ಮ ಟ್ರೀಟೆಡ್ ವಾಟ್ರನ್ನು ನಾವು ಈಗ ಹೆಂಗೆ ದೇವನಹಳ್ಳಿ ಮಾಡಲಿ ಟ್ರೀಟೆಡ್ ವಾಟ್ರನ್ನು ಇದಕ್ಕೆ ಇಟ್ಕೊಂಡು ಕೆರೆ ಅಂಗಳದಲ್ಲಿ ಫಿಲ್ಟರ್ ಬೋರ್ವೆಲ್ ಮಾಡಿ ಅದನ್ನು ಶುದ್ಧೀಕರಣ ಮಾಡಿ ಕೊಡ್ತಾ ಇದ್ದಾರೆ. ಅಲ್ಲಿ ಒಳ್ಳೆಯ ಮಾದರಿ ಮಾಡಿದ್ದಾರೆ, ಇಂಡಿಯನ್ ಸೊಸೈಟಿ ಆ ಮಾದರಿ ಮಾಡ್ತೀವಿ. ಅದರ 3-4 ಕೆರೆಗಳು ನಾವು ಆಯ್ಕೆ ಮಾಡ್ತೀವಿ. ಈಗ ನಾವು ಸ್ಥಳ ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಕೆರೆಗಳು ಎಲ್ಲೆಲ್ಲಿ ಮಾಡ್ಬೋದು. ಒಂದು ಅಂದಾಜು ಇದರಿಂದ ನಮಗೆ ನಗರಕ್ಕೆ ಒಂದು 5-10 ಕಡೆ ನಾವು ಮಾಡೋಕ್ಕೆ ಅವಕಾಶ ಇದೆ. ನಾವು ಈಗ ಇಂಪ್ಲಿಮೆಂಟ್ ಯಾವಾಗ? ಇದನ್ನು ಮಾಡೋಕ್ಕೆ ಮಿನಿಮಮ್ ಒಂದು 15 ದಿವಸಗಳಿಂದ ಒಂದು ತಿಂಗಳ ಒಳಗಡೆ ಆಗುತ್ತೆ. ಸೊ ಯಾಕಂದರೆ ಇದು ಕ್ವಿಕ್ ಸೊಲ್ಯೂಷನ್. ನಾವು ಈಗ ಹೆಚ್ಚುವರಿಯಾಗಿ ನೀರು ಪೂರೈಕೆ ನೀರನ್ನು ತೊಗೊಂಡ್ಬರೋಕ್ಕಾಗಲ್ಲ. ಒಂದು 15 ದಿವಸಗಳಿಂದ ಒಂದು ತಿಂಗಳ ಒಳಗಡೆ ನಮಗೆ ನೀರು ಉತ್ಪಾದನೆ ಆಗುವಂಥ ಚಾನ್ಸಸ್ ಇದೆ. ಇದಲ್ಲದೆ ನಮ್ಮ ಕಾವೇರಿ ಸ್ಟೇಜ್ 5 ಪ್ರಾಜೆಕ್ಟ್ಗಳು ಕೂಡ ನೀರನ್ನು ಆದಷ್ಟು ಪ್ರಾಜೆಕ್ಟ್ ಮುಗಿಸ್ಕೊಂಡು ಮೇ ತಿಂಗಳ ಅಂತ್ಯದೊಳಗಡೆ ನಾವು ತರಕ್ಕೆ ಬಯಸ್ತಾ ಇದ್ದೀವಿ. ಮೂರನೇದಾಗಿ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿ ಏನು ಸೂಚನೆ ಕೊಟ್ಟಿದ್ದಾರೆ, ಬೆಂಗಳೂರು ಸುತ್ತಮುತ್ತಲಲ್ಲಿ ಇರುವಂತಹ ಅಂತರ್ಜಲ ಮಟ್ಟ ಅದನ್ನು ಅರ್ಥ ಮಾಡಿಕೊಂಡು ಸ್ಥಳೀಯವಾಗಿ ಅಲ್ಲಿ ಕೂಡ ಅವಕಾಶ ಇದ್ದರೆ ಟ್ಯಾಂಕರ್ ಮುಖಾಂತರ ತೊಗೊಂಡು ಬಂದು ಬೆಂಗಳೂರು ನಗರಕ್ಕೆ ನೀರು ಕೊಡೋದಕ್ಕೆ ಕೂಡ ಈಗಾಗಲೇ ಮಾಡಿಕೊಂಡಿದ್ದೇವೆ. ಮತ್ತು ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ KMF ಟ್ಯಾಂಕರ್ ಮಾಲೀಕರ ಜೊತೆಗೂ ಇದಾದಮೇಲೆ ಒಂದು ಮೀಟಿಂಗನ್ನು ಕರೆದಿದ್ದೇವೆ. ಅದಲ್ಲದೆ ನಮ್ಮ ಬಲ್ಕ್ ಯೂಸರ್ಸ್ ಯಾರಿದ್ದಾರೆ, ಡಿಫೆನ್ಸ್ ಅವರಿರ್ಬೋದು, ರೈಲ್ವೇದವ್ರು ಇರ್ಬೋದು, ಮತ್ತು ಬೇರೆ ಉದ್ದಿಮೆದಾರರು ಇರ್ಬೋದು, ಅವರಿಗೆಲ್ಲ ಏನು ನೀರುಗಳು ಕೊಡ್ತಾ ಬರ್ತಿದ್ದೀವಿ. ಅದರಲ್ಲಿ ಶೇಕಡ 10-20% ಕುಡಿಯುವ ನೀರನ್ನು ಕಡಿಮೆ ಮಾಡಿಕೊಂಡು ಅವರನ್ನು ಬೇರೆ ಬಳಕೆ ಮಾಡ್ತಾರೆ. ಮರುಬಳಕೆ ನೀರನ್ನು ಬಳಕೆ ಮಾಡಿ ಬೇಯಿಬಿಟ್ಟು 10%-20% ನೀರು ಅವರಿಗೆ ರೇಷನ್ ಕಟ್ ಮಾಡಿಕೊಂಡು ಅದರ ನೀರನ್ನು ಜನರಿಗೆ ಕುಡಿಯೋದಕ್ಕೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಕೊಡೋದಕ್ಕೆ ಬಳಕೆ ಮಾಡೋದಕ್ಕೆ ಕ್ರಮ ತಗೊಂಡಿದ್ದಾರೆ. ಅವರ ಜೊತೆಗೆ ಕೂಡ ಈಗ ಒಂದು ಸಭೆಯನ್ನು ಕರೆದಿದ್ದಾರೆ. ಅವರು ಕೂಡ ನಾವು ಒಪ್ಪಿಗೆಯನ್ನು ಕೊಡ್ತೀವಿ ಅಂತ ಒಂದು ಸಂಸ್ಕೃತವಾಗಿ ಕೇಳಿ ಹೋಗಿದ್ದಾರೆ. ಹಾಗಾಗಿ ಏನು ಕುಡಿಯೋಕ್ಕೆ ನೀರಿದೆ ಅದನ್ನು ಕುಡಿಯೋಕ್ಕೆ ಜಾಸ್ತಿ ಬಳಕೆ ಮಾಡಬೇಕಂತ ಒತ್ತನ್ನು ಕೊಡ್ತಾ ಇದ್ದೀವಿ. ಆ 1,39 ಲಕ್ಷದಲ್ಲಿ 20 ಲಕ್ಷ ಜನರದ್ದು ಬೇಡಿಕೆ ಏನಿದೆ, ಹೆಚ್ಚುವರಿಯಾಗಿ ಟ್ಯಾಂಕರ್ ಮೇಲೆ ಅವಲಂಬಿಸ್ತಾರೆ ಅಥವಾ ಬೋರ್ವೆಲ್ ಮೇಲೆ ಅವಲಂಬಿಸ್ತಾರೆ. ಹಿಂದೆ ಏನಾಯಿತು, ಅವರು ಅಪಾರ್ಟ್ಮೆಂಟ್ಗಳವರು ಕಾವೇರಿ ನೀರನ್ನು ನೇರವಾಗಿ ಪಡ್ಕೊಂಡಿರಲಿಲ್ಲ. ಅವರು ಯಾವಾಗಲಾದರೂ ಡಿಫಿಸಿಟ್ ಆದರೆ ನಮಗೆ 540 ರೂಪಾಯಿ ತೊಗೊಂಡು ಒಂದು ಟ್ಯಾಂಕರ್ 2 ಟ್ಯಾಂಕರ್ ತೊಗೊಳ್ತಾ ಇದ್ರು. ಆದರೆ ಹೆಚ್ಚುವರಿಯಾಗಿ ಅವರು ಖಾಸಗಿ ಟ್ಯಾಂಕರ್ಗಳು ಬೋರ್ವೆಲ್ ಮೇಲೆ ಅವಲಂಬಿಸಿದ್ರು. ಈಗ ಏನಾಯಿತು, ನಮ್ಮ ಕಾವೇರಿ ನೀರಿಗೆ ಪ್ರೊರೈಡರ್ ಚಾರ್ಜನ್ನು ಕಟ್ಟಬೇಕಾಗ್ತಿತ್ತು. ಅದು ಜಾಸ್ತಿ ಆಗಿದೆ ಅಂತ ಹೇಳಿ ಆವತ್ತಿನ ದಿವಸ ಡೆವಲಪರ್ಗಳು ಅದನ್ನು ಬೋರ್ವೆಲ್ಗಳ ಮೇಲೆ ಅಥವಾ ಟ್ಯಾಂಕರ್ಗಳ ಮೇಲೆ ಅವಲಂಬಿಸಿಕೊಂಡು ನಡೆಸ್ತಾ ಇದ್ರು. ಈಗೇನಾಗಿದೆ, ಅವರದ್ದು ಬೋರ್ವೆಲ್ಗಳು ಕುಸಿದು ಹೋಗ್ತಾ ಇದೆ. ಅದರಿಂದ ಕಾವೇರಿ ನೀರಿಗೆ ಭಾಳ ಬೇಡಿಕೆ ಬರ್ತದೆ. ಬಟ್ ಈಗಿರುವ ಪರಿಸ್ಥಿತಿಯಲ್ಲಿ ಕಾವೇರಿ ನೀರನ್ನು ಇಮಿಡಿಯೇಟಾಗಿ ಹೆಚ್ಚುವರಿಯನ್ನು ಕೊಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅವ್ರಿಗೆ ಏನು ಬೇಡಿಕೆ ಮಾಡಿಕೊಡ್ತಾರೆ, ಅವ್ರೇನು STP ನೀರುಗಳನ್ನು ಡ್ರೈನ್ಸ್ಗೆ ಬಿಡ್ತಾ ಇದ್ದಾರೆ, ಅದನ್ನು ಮರುಬಳಕೆ ಮಾಡೋಕ್ಕೆ ಅವ್ರು ಕ್ರಮ ಜರುಗಿಸಬೇಕಂತ ಅವ್ರ ಹತ್ರ ನಾವು ಮನವಿ ಮಾಡಿದ್ದೇವೆ. ಎರಡನೇದಾಗಿ ಅವ್ರದ್ದು ಏನು ಕುಡಿಯುವ ನೀರಿದೆ ಅದಕ್ಕೆ ನಾವು ಸಂಪೂರ್ಣವಾಗಿ ಕ್ರಮವನ್ನು ತಗೊಳ್ತೀವಿ. ಅದಲ್ಲದೆ ಅವರು ನೀರು ಬಳಕೆ ಬಗ್ಗೆ ಅವರ ಒಂದು ಸಮೂಹ ಏನಿದೆ, ಕಮ್ಯುನಿಟಿ ಇದೆ, ಆ ಕಮ್ಯುನಿಟಿಗಳಿಗೆ ಅವರು ಹೆಚ್ಚುವರಿಯಾಗಿ ಜಾಗೃತಿ ಮೂಡಿಸಬೇಕು. ಈಗ ಇರುವ ಪರಿಸ್ಥಿತಿಯಲ್ಲಿ ನೀರನ್ನು ಹೊಸದಾಗಿ ಜಾಸ್ತಿ ಮಾಡೋದಕ್ಕೆ ಅವಕಾಶ ಕಡಿಮೆ ಇರೋದ್ರಿಂದ ಇರುವ ನೀರನ್ನು ಸದ್ಬಳಕೆ ಮಾಡೋದಕ್ಕೆ ಕ್ರಮ ಜರುಗಿಸಬೇಕು. ಮತ್ತು ಕೆಲವೊಂದು ಮಾಲೀಕರುಗಳು, ಕೆಲವೊಂದು ಮನೆಯವರು ಏನು ಮಾಡ್ತಾರೆ, ಗಾಡಿ ತುಳಿಯಲಿಕ್ಕೆ ಇಂಥದಕ್ಕೆಲ್ಲ ಉಪಯೋಗ ಮಾಡಿ ಅದನ್ನು ಕೂಡ ನಿಷೇಧ ಮಾಡಿ ಈಗ ಆದೇಶ ಹೊರಡಿಸ್ತಾ ಇದ್ದೀವಿ. ಗಾಡಿ ಬಳಕೆಗೆ, ಗಾಡಿ ಕ್ಲೀನ್ ಮಾಡೋಕ್ಕೆ, ಗಾರ್ಡನಿಗೆಲ್ಲ ನಮ್ಮ ನೀರನ್ನು ಪೂಲ್ ಮಾಡುವಂಥ ಒಂದು ಪರಿಸ್ಥಿತಿ ಕೆಲವೊಂದು ಕಡೆ ಕಂಡು ಬರ್ತಾ ಇದೆ. ಆ ನೀರನ್ನು ಕೂಡ ಈ ಥರ ಮಾಡಬಾರ್ದು ಅಂತ ನಿಷೇಧ ಮಾಡಿ ಒಂದು ಆದೇಶವನ್ನು ಮಾಡ್ತೀವಿ. ಆ ಥರ ನಿಷೇಧ ಮಾಡಿದರೆ ಅವರ ಮೇಲೆ ಕೂಡ ನಾವು ಖಂಡಿತ ಕಠಿಣ ಕ್ರಮವನ್ನು ಜರುಗಿಸ್ಕೊಳ್ತೀವಿ. ಫೈನ್ ಹಾಕ್ತಾ ಇದ್ದಾರಂತಲ್ಲ ಸರ್ ಮಹಾದೇವ್? ಖಾಸಗಿ ಟ್ಯಾಂಕರ್ ಇಲ್ಲಿವರೆಗೆ ಯಾರು ನೋಂದಣಿ ಮಾಡಿಕೊಳ್ಳಿಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ನೋಂದಣಿ ಮಾಡಿಕೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ. 1400 ಟ್ಯಾಂಕರ್ಗಳು ಅಂದಾಜು ನೋಂದಾಯಿತ ಇದೆ ಅಂತ ಮಾನ್ಯ ಮುಖ್ಯ ಆಯುಕ್ತರು ವಿಕಾಸ್ ಅವರು ಹೇಳಿದ್ದಾರೆ ನಮಗೆ. ಅವರು ಒಂದು ವಿಶೇಷ ಆಯುಕ್ತರಿದ್ದಾರೆ. ಅವರು ಕೇಳಿದ ಪ್ರಕಾರ 1400 ಟ್ಯಾಂಕರ್ಗಳು ಏನೋ ನೋಂದಣಿ ಆಗಿದೆ ಅಂತ ಕಂಡು ಬರ್ತಾ ಇದೆ. ಮುಂದೆ ಕೂಡ ಇನ್ನೂ ಟೈಮ್ ಇದೆ. ಇನ್ನೂ ಕೂಡ ಸಾಕಷ್ಟು ಬೋರ್ವೆಲ್ಗಳು, ಟ್ಯಾಂಕರ್ಗಳು ಮಾಲೀಕರು ನೋಂದಣಿ ಮಾಡ್ಕೊಳ್ತಾರೆ. ಸರ್ಕಾರ ರೇಟ್ಗಳನ್ನು ಕೊಡೋದ್ರ ಬಗ್ಗೆ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮಧ್ಯದಲ್ಲಿ ಒಂದು ಸಭೆ ಆಗ್ತಾ ಇದೆ. ಈಗ ರೇಟ್ ಏನು ನಾವು ಘೋಷಣೆ ಮಾಡಿದೆ ಅದು ನಮ್ಮ
ಗೌರ್ಮೆಂಟಿಗೆ ನಾವು ತಗೊಳ್ಳೋದಕ್ಕೆ ರೇಟನ್ನು ಘೋಷಣೆ ಮಾಡ್ಕೊಳ್ತಾ ಇದ್ವಿ. ಅದು ನಮ್ಮ ಬಾಡಿಗೆ ತಗೊಳ್ಳೋದಕ್ಕೆ ರೇಟ್. ಇದು ಖಾಸಗಿ ವ್ಯಕ್ತಿಗಳಿಗೆ ಯಾವ ರೇಟ್ ತಗೊಳ್ಬೇಕಂತ ಮನೆ ಜಿಲ್ಲಾಧಿಕಾರಿ ತಮಗೆ ಸ್ಪಷ್ಟನೆ ಅಲ್ಲ ಸರ್, ಈಗ ಸಾರ್ವಜನಿಕ ದೃಷ್ಟಿಯಿಂದ ನಮ್ಮ BBMP ಅವರು ಒಂದು ಟೋಲ್ ಫ್ರೀ ಲೈನ್ ಮಾಡಿದ್ದಾರೆ. ಆಮೇಲೆ ನಮ್ಮ ಜಲಮಂಡಳಿಯವರು ಟೋಲ್ ಫ್ರೀ ಲೈನ್ ಮಾಡಿದ್ದಾರೆ. ಅದೇ ಥರ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಟೋಲ್ ಫ್ರೀ ನಂಬರ್ ಮಾಡಿದ್ದಾರೆ. ಸೊ ಇದೆಲ್ಲ ಟೋಲ್ ಫ್ರೀ ನಂಬರ್ಗೆ ಜನರು ತಮ್ಮ ಕಷ್ಟಗಳನ್ನು ಹಂಚಿಕೆ ಮಾಡ್ಬೋದು. ನಾವು ಈ ಸಂದರ್ಭದಲ್ಲಿ ತಮಗೆ ಏನು ವಿನಂತಿ ಮಾಡ್ತೇವೆ, ಕೆಲವೊಂದು ಜನ ಏನು ಮಾಡ್ತಾರೆ, ಜಲಮಂಡಳಿಗೆ ಫೋನ್ ಮಾಡಿ ನಮ್ಮ ಮನೆ ಸಂಪಿಗೆ ಟ್ಯಾಂಕರ್ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಹಿಂದೆ ಏನಿತ್ತು, ಕೆಲವೊಂದು ಸಮಯಗಳಲ್ಲಿ ಹಿಂದೆ ಏನು ನಿಯಮಗಳಿತ್ತು, ಬರಗಾಲ ಇಲ್ಲದ ಸಮಯಗಳಲ್ಲಿ ನಾವು 540 ರೂಪಾಯಿಗೆ ಟ್ಯಾಂಕರ್ಗೆ ಕೊಡ್ತಾ ಇದ್ವಿ. ಒಂದು 6,000 ಲೀಟರ್ ಟ್ಯಾಂಕರ್ಗಳನ್ನು ಕೊಡ್ತಾ ಇದ್ವಿ. ಮೊನ್ನೆ ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದ್ದೇವೆ, ಜಲಮಂಡಳಿ ಟ್ಯಾಂಕರ್ಗಳು ಯಾವುದೋ ಒಂದು ಮನೆಗೆ ನೀರು ಕೊಟ್ಟರು ಅಪಾರ್ಟ್ಮೆಂಟ್. ಅದು 540 ರೂಪಾಯಿ ನಮ್ಮ ಏನೇ ಹಳೆಯ ನೀತಿಗೆ ನಿಗದಿತ್ತು ಅದರ ಪ್ರಕಾರ ಕೊಟ್ಟಿತ್ತು, ಅಧಿಕೃತವಾಗಿ ಬಿಲ್ ಮಾಡಿ ಕೊಟ್ಟಿರೋದು. ಆದರೆ ಇನ್ನು ಮುಂದೆ ಈಗ ಬರಗಾಲ ಇರೋದ್ರಿಂದ ಇವತ್ತಿನ ದಿವಸದಿಂದ ನೇರವಾಗಿ ಮನೆಗೆ ಟ್ಯಾಂಕರ್ಗಳು ನಾವು ಜಲಮಂಡಳಿಯಿಂದ ಕೊಡೋದು ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಸಾರ್ವಜನಿಕರಿಗೆ ಕುಡಿ ನೀರಿಗೆ ಕೊಡೋದಕ್ಕೆ ಬದಲಾಗಿದ್ವಿ, ಬಟ್ ಸಂಪ್ಗಳಿಗೆ ನೀರು ಕೊಡೋದು ತುಂಬ ಕಷ್ಟ ಆಗಿದೆ. ಈ ಒಂದು ಪರಿಸ್ಥಿತಿಯಲ್ಲಿ ತಾವು ಕೂಡ ಜವಾಬ್ದಾರಿಯುತವಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಟ್ಯಾಂಕರ್ ಕೊಡಿ ಅಂತ ನಮಗೆ ನೇರವಾಗಿ BWSSB ಟ್ಯಾಂಕರ್ಗಳನ್ನು ಸಾರ್ವಜನಿಕರಿಗೆ ಕೊಡ್ತಾ ಇದ್ವಿ, ಮನೆಗೆ ಕನೆಕ್ಷನ್ ಕೊಡ್ತಾ ಇದ್ದೀವಿ. ಅಲ್ಲಿ ನಾವು ನೀರು ಸರಬರಾಜು ಮಾಡಬೇಕು. ಇದಕ್ಕೆ ನೀರು ಕೊಟ್ಟರೆ ನಮಗೂ ಕೂಡ ಕೊರತೆ ಆಗಬೇಕು, ಮತ್ತು ಎಂಟೈರ್ ಜನರಿಗೆ ತೊಂದರೆ ಆಗುತ್ತೆ. ಸರ್, ಈಗ ಮನೆ ಮಾಧ್ಯಮ ಸ್ನೇಹಿತರಿಗೆ ಮತ್ತು ಸಾರ್ವಜನಿಕರಿಗೆ ನಮಸ್ಕಾರ. ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳವರ ಏನು ಸಭೆ ಆಗಿತ್ತು, ಆ ಸಭೆಯ ಆಧಾರವಾಗಿ ಅವರು ಕೊಟ್ಟಿರುವಂಥ ಸೂಚನೆಗಳ ಮೇರೆಗೆ ಕೆಲವೊಂದು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಒಂದು ಉಪಮುಖ್ಯಮಂತ್ರಿಗಳವರು ಏನು ಭರವಸೆ ಕೊಟ್ಟಿದ್ದಾರೆ, ಬೆಂಗಳೂರು ನಗರಕ್ಕೆ ಏನು ಈಗ ಕುಡಿಯುವ ನೀರಿನ ಸಮಸ್ಯೆ ಉದ್ಭಾವನೆ ಆಗಿದೆ, ಅದನ್ನು ಬಗೆಹರಿಸೋಕ್ಕೆ ಕೊಟ್ಟಿರುವಂಥ ಎಲ್ಲ ರೀತಿಯಲ್ಲಿ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಮುಖ್ಯವಾಗಿ ನಾವು ಇವತ್ತು ದೇವನಹಳ್ಳಿ ನಗರ ಪ್ರದೇಶಕ್ಕೆ ಹೋಗಿದ್ದೇವೆ. ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರ ಕಡೆಯಿಂದ ಒಂದು ಪ್ರಯೋಗ ಆಗಿದೆ. ಆ ಕೆರೆಗಳ ಅಂಗಳದಲ್ಲಿ ಕುಡಿಯೋಕ್ಕೆ ಯೋಗ್ಯವಾಗಿರುವಂಥ ನೀರನ್ನು ತೆಗೆದು ಅಲ್ಲಿ ಅದನ್ನು ಸೈಂಟಿಫಿಕ್ಲಾಗಿ ಟ್ರೀಟ್ಮೆಂಟ್ ಮಾಡಿ, ನಮ್ಮ ಹೆಂಗೆ ಟ್ರೀಟ್ಮೆಂಟ್ ಆಗುತ್ತೆ ಅದೇ ಥರ ಟ್ರೀಟ್ಮೆಂಟ್ ಮಾಡಿ ಗುಣಮಟ್ಟದ ನೀರನ್ನು ಸರಬರಾಜು ಮಾಡುವಂಥ ಕ್ರಮಗಳು ಮಾಡ್ತಾಯಿದ್ದಾರೆ. ದೇವನಹಳ್ಳಿ ನಗರಕ್ಕೆ ಒಟ್ಟು 40 ಲಕ್ಷ ಲೀಟರ್ ನೀರುಗಳನ್ನು ಈ ರೀತಿಯಲ್ಲಿ ಕೊರತೆ ಆಗ್ತಾಯಿದೆ. ಅದೇ ಮಾದರಿಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಏನು ಪ್ರಯೋಗ ಮಾಡಿದ್ದಾರೆ, ಅದೇ ಮಾದರಿಯಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ಕೆರೆಗಳು, ಎಲ್ಲೆಲ್ಲಿ ಕೆರೆಗಳು ನೀರಿದೆ ಆ ಕೆರೆಗಳಲ್ಲಿ ಅಂಗಳದಲ್ಲಿ ನಾವು ಫಿಲ್ಟರ್ ಬೋರ್ಗಳನ್ನು ಸೈಂಟಿಫಿಕ್ಲಾಗಿ IIC ಅವರ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರ ಒಂದು ಸಹಯೋಗದೊಂದಿಗೆ ಮಾಡೋದಕ್ಕೆ ಒಂದು ಕ್ರಮವನ್ನು ಈಗಾಗಲೇ ಕ್ರಿಯಾಯೋಜನೆ ಮಾಡಿಕೊಂಡಿದ್ದೇವೆ. ಇದರಿಂದ ವಿಶೇಷವಾಗಿ ಹೊರವಲಯದಲ್ಲಿರುವಂತಹ ಏನು ಪ್ರದೇಶಗಳಿವೆ ಅಲ್ಲಿ ನೀರಿನ ಅಭಾವ ಉದ್ಭಾವನೆ ಆಗಿದೆ. ಅಲ್ಲಿ ಕಾವೇರಿ ನೆಟ್ವರ್ಕ್ ತಮಗೆ ತಿಳಿದಂತೆ ಕಾವೇರಿ ನೆಟ್ವರ್ಕ್ ಭಾಳ ಕಡಿಮೆ ಇದೆ. ಕೇವಲ 40,000 ಕನೆಕ್ಷನ್ಸ್ಗಳು ಮಾತ್ರ ಕಾವೇರಿಯಿಂದ ಕೊಟ್ಟಿದ್ದೇವೆ. ಉಳಿದಂಥ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಕೂಡ ಬೋರ್ವೆಲ್ಗಳನ್ನು ಅವಲಂಬಿಸಿದ್ದಾರೆ. ಈಗ ಬೋರ್ವೆಲ್ಗಳದ್ದು ನೀರಿನ ಮಟ್ಟ ಕುಸಿತೋಗಿರೋದ್ರಿಂದ ಅವರು ಹೆಚ್ಚುವರಿಯಾಗಿ ಕಾವೇರಿಗೆ ನೀರಿಗೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಕಾವೇರಿ ನೀರಿಗೆ ಸ್ಟೇಜ್ 5 ಪ್ರಾಜೆಕ್ಟ್ ಏನು ಮಾನ್ಯ ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಅದರಂತೆ ಮೇ ಅಂತ್ಯದೊಳಗೆ ನಾವು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿವರೆಗೆ ನಾವು ನೀರಿಗೆ ಏನು ತೊಂದರೆಯಾಗಿದೆ ಅದನ್ನು ಬಗೆಹರಿಸಲಿಕ್ಕೆ ಅಲ್ಲಿ ಸ್ಥಳೀಯವಾಗಿರುವಂತಹ ಕೆರೆಗಳ ಅಂಗಳದಲ್ಲಿ ಫಿಲ್ಟರ್ ಬೋರ್ವೆಲ್ಗಳನ್ನು ಮಾಡಿ ಅದರಿಂದ ನೀರನ್ನು ತೆಗೆಯೋದಕ್ಕೆ ದೇವನಹಳ್ಳಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮಾಡಲ್ ಏನಿದೆ ಅದೇ ಮಾದರಿಯಲ್ಲಿ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಅದರಿಂದ ನಮಗೆ ಕನಿಷ್ಠ ಒಂದು 7 ರಿಂದ 8 ಕೆರೆಗಳನ್ನು ಗುರುತು ಮಾಡಿದ್ದೇವೆ. ಆ ಕೆರೆಗಳಲ್ಲಿ ನಾವು ಈಗ ನಮ್ಮ ಸ್ಥಳ ತನಿಖೆಗೆ ಅಧಿಕಾರಿಗಳನ್ನು ಈಗಾಗಲೇ ಕಳಿಸಿದ್ದೇವೆ. ನಾನು ಬೆಳಗ್ಗೆ 6 ಗಂಟೆಗೆ ಕೆಲವೊಂದು ಕೆರೆಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಅಲ್ಲಿ ಸ್ಥಳೀಯವಾಗಿ ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ನಮ್ಮವ್ರಿಗೆ ಭೇಟಿ ಮಾಡಿಕೊಂಡು ಅಲ್ಲಿ ಸಾಧ್ಯತೆ ಇರುವುದರ ಬಗ್ಗೆ ನಮ್ಮ ತಜ್ಞರು ಕೂಡ ಪರೀಕ್ಷೆ ಮಾಡಿಕೊಂಡು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರ ಟೀಮ್ ಕೂಡ ಹೋಗಿ ಅದನ್ನು ನೋಡಿಕೊಂಡು ಅದರ ಮೇಲೆ ಮುಂದಿನ ತೀರ್ಮಾನ ತೆಗೆದುಕೊಳ್ತೀವಿ. ಅದರಿಂದ ಬಹುಶಃ ಹೊರವಲಯದಲ್ಲಿರುವಂತಹ ನೀರಿನ ಸಮಸ್ಯೆಗಳನ್ನು ಕಡಿಮೆ ಮಾಡ್ಬೋದು. ಸಂಪೂರ್ಣವಾಗಿ ಅದನ್ನು ನೀಗಿಸೋಕ್ಕೆ ನಾವು ಈಗ